ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಇನ್ನೊಂದು ಕಾನ್ಸೆಪ್ಟಲ್ಲಿ ಬಂದಿದ್ದೀನಿ. ಸೊ ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ಕ್ರೋಮ್ ಎಕ್ಸ್ಟೆನ್ಷನ್ಸ್ ಅಂದ್ಬಿಟ್ಟು. ಸೊ ಕ್ರೋಮ್ ಬ್ರೌಸರಲ್ಲಿ ಕ್ರೋಮ್ ಎಕ್ಸ್ಟೆನ್ಷನ್ಸ್ನ ಹೇಳ್ಕೊಡ್ತೀನಿ. ಈ ಕ್ರೋಮ್ ಎಕ್ಸ್ಟೆನ್ಷನ್ಸ್ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ಇವಾಗ. ಈ ಕ್ರೋಮ್ ಎಕ್ಸ್ಟೆನ್ಷನ್ಸ್ ಹೆಂಗೆ ಕ್ರಿಯೇಟ್ ಮಾಡೋದು, ಇದನ್ನು ಹೆಂಗೆ ಯೂಸ್ ಮಾಡೋದು ಎಲ್ಲ ಹೇಳ್ಕೊಡ್ತೀನಿ ಬನ್ನಿ. ಸೊ ಕ್ರೋಮ್ ಎಕ್ಸ್ಟೆನ್ಷನ್ಸ್ಗೆ ಹೋಗಬೇಕು ಅಂದರೆ ಫಸ್ಟು ನಾವು ಇಲ್ಲಿ ಟಾಪ್ ರೈಟ್ ಕಾರ್ನರಲ್ಲಿ ತ್ರೀ ಡಾಟ್ಸ್ ಇದೆ. ಸೊ ಈ ತ್ರೀ ಡಾಟ್ಸ್ನ ನಾವು ಕ್ಲಿಕ್ ಮಾಡಿದ್ರೆ ನಮ್ಗೆ ಇಲ್ಲಿ ಮೋರ್ ಟೂಲ್ಸ್ ಅಂತ ಕಾಣಿಸುತ್ತೆ. ಈ ಮೋರ್ ಟೂಲ್ಸಲ್ಲಿ ಇನ್ನೊಂದು ಡ್ರಾಪ್ ಡೌನ್ ಸಿಗುತ್ತೆ ನಿಮಗೆ. ಈ ಡ್ರಾಪ್ ಡೌನಲ್ಲಿ ನಿಮಗೆ ಎಕ್ಸ್ಟೆನ್ಷನ್ಸ್ ಅಂತ ಕಾಣಿಸುತ್ತೆ. ಈ ಎಕ್ಸ್ಟೆನ್ಷನ್ಸನ್ನು ನೀವು ಕ್ಲಿಕ್ ಮಾಡಬೇಕು. ಸೊ ನಿಮ್ಮ ಹತ್ರ ಆಬ್ವಿಯಸ್ಲಿ ಏನು ಎಕ್ಸ್ಟೆನ್ಷನ್ಸ್ ಇಲ್ಲದೆ ಇರ್ಬೋದು, ಇಲ್ಲ ನೀವು ಆಲ್ರೆಡಿ ಯೂಸ್ ಮಾಡಿರ್ಬೋದು. ಸೊ ಇದೊಂದು ಜಸ್ಟ್ ಒಳ್ಳೆ ಇನ್ಫಾರ್ಮೇಷನ್ನು, ಹೆಂಗೆ ನಾವು ಸಿಂಪಲ್ ಕ್ಲಿಕ್ಸಲ್ಲಿ ನಾವು ತುಂಬ ಕೆಲಸ ಮಾಡ್ಬೋದು ಅನ್ನೋದು ತೋರಿಸ್ಕೊಡ್ತೀನಿ ಎಕ್ಸ್ಟೆನ್ಷನ್ ಯೂಸ್ ಮಾಡಿಕೊಂಡು. ಸೊ ಇವಾಗ ಈ ಎಕ್ಸ್ಟೆನ್ಷನ್ಸ್ ಅಂದರೆ ಏನು ಅಂತ ತೋರಿಸ್ತೀನಿ. ಸೊ ಕೆಲವೊಂದು ವೆಬ್ಸೈಟ್ಸ್ಗೆ ಎಕ್ಸ್ಟೆನ್ಷನ್ಸ್ ಕೂಡ ಕ್ರಿಯೇಟ್ ಮಾಡಿರ್ತಾರೆ. ಇವಾಗ ಗೂಗಲ್ ಪ್ಲೇಸ್ಟೋರ್ ಅಂತ ಇರುತ್ತೆ, ಗೊತ್ತಾ? ಸೊ ಎಲ್ಲ ಅಲ್ಲಿ ಹೋಗಿ ಆ್ಯಪ್ಸ್ನ ಡೌನ್ಲೋಡ್ ಮಾಡ್ಕೊಬೋದು. ಅದೇ ರೀತಿ ಎಕ್ಸ್ಟೆನ್ಷನ್ಸ್ಗೂ ಕೂಡ ಕ್ರೋಮ್ ವೆಬ್ ಸ್ಟೋರ್ ಅಂತ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಫೈಂಡ್ ಎಕ್ಸ್ಟೆನ್ಷನ್ಸ್ ಆ್ಯಂಡ್ ಥೀಮ್ಸ್ ಇನ್ ಕ್ರೋಮ್ ವೆಬ್ ಸ್ಟೋರ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡ್ತೀನಿ. ಸೊ ನಿಮಗೆ ಗೂಗಲ್ ಪ್ಲೇ ಸ್ಟೋರ್ ಥರ ಇದೂ ಒಂದು ವೆಬ್ ಸ್ಟೋರು, ಕ್ರೋಮ್ ವೆಬ್ ಸ್ಟೋರು. ಸೊ ಇದರಲ್ಲಿ ನೀವು ಎಕ್ಸ್ಟೆನ್ಷನ್ಸ್ನ ಸರ್ಚ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಬೋದು. ಸೊ ಇವಾಗ ಒಂದು ಸಿಂಪಲ್ಲಾಗಿ ಒಂದು ಎಕ್ಸ್ಟೆನ್ಷನ್ ಯೂಸ್ ಮಾಡ್ಕೊತೀನಿ. ಸೊ ಗ್ರಾಮರ್ಲಿ ಅಂತ ಒಂದು ಎಕ್ಸ್ಟೆನ್ಷನ್ ಇದೆ, ತುಂಬ ಪವರ್ಫುಲ್ ಎಕ್ಸ್ಟೆನ್ಷನ್ ಅದು. ಸೊ ಗ್ರಾಮರ್ಲಿ ಅಂತ ಟೈಪ್ ಮಾಡ್ತೀನಿ. ಸೊ ಗ್ರಾಮರ್ ಚೆಕರ್ ಅಂತ ಸರ್ಚ್ ಮಾಡಿದ ತಕ್ಷಣ ನನಗೆ ಗ್ರಾಮರ್ಲಿ ಅಂತ ಎಕ್ಸ್ಟೆನ್ಷನ್ ಸಿಕ್ತು. ಸೊ ಈ ಎಕ್ಸ್ಟೆನ್ಷನ್ನ ನಾನು ಇವಾಗ ಇನ್ಸ್ಟಾಲ್ ಮಾಡ್ಕೊತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಗ್ರಾಮರ್ ಚೆಕರ್ ಆ್ಯಂಡ್ ರೈಟಿಂಗ್ ಆ್ಯಪ್ ಅಂತ ಇದೆ. ಇದು ಎಷ್ಟು ಪವರ್ಫುಲ್ ಎಕ್ಸ್ಟೆನ್ಷನ್ ಅಂದರೆ ನೀವೇ ನೋಡ್ತೀರಾ ಬನ್ನಿ ಹೆಂಗೆ ಯೂಸ್ ಆಗುತ್ತೆ ಈ ಎಕ್ಸ್ಟೆನ್ಷನ್ ಅಂತ. ಸೊ ಇವಾಗ ನಾನೇನು ಮಾಡ್ತೀನಿ, ಇದನ್ನು ಆ್ಯಡ್ ಟು ಕ್ರೋಮ್ ಕೊಡ್ತೀನಿ. ಆಮೇಲೆ ಇಲ್ಲಿ ನಿಮಗೊಂದು ಪಾಪಪ್ ಬರುತ್ತೆ. ಈ ಪಾಪಪ್ಪಲ್ಲಿ ಆ್ಯಡ್ ಎಕ್ಸ್ಟೆನ್ಷನ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ಚೆಕಿಂಗ್ ಆಗ್ತಾಯಿದೆ. ಸೊ ಗ್ರಾಮರ್ಲಿ ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಆಗಿದೆ. ಸೊ ಇವಾಗ ನೀವು ನೋಡ್ಬೋದು, ಇಲ್ಲಿ ನಾನು ಒಂದು ಐಕಾನ್ ಇದೆ ಇಲ್ಲಿ ಟಾಪ್, ಇಲ್ಲಿ ಮೆನ್ಯೂ ಬಾರಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು, ಗ್ರಾಮರ್ಲಿ ಇನ್ಸ್ಟಾಲ್ ಆಗಿದೆ. ಸೊ ಇವಾಗ ನಾನು ಇದನ್ನು ಪಿನ್ ಮಾಡ್ತೀನಿ. ಈ ಪಿನ್ ಮಾಡಿದ ತಕ್ಷಣ ಏನಾಗುತ್ತೆ ನೋಡಿ, ಪಿನ್ ಮಾಡಿದ ತಕ್ಷಣ ಈ ಟಾಪ್ ಬಾರಲ್ಲಿ ಬರುತ್ತೆ ಗ್ರಾಮರ್ಲಿ. ಸೊ ಇವಾಗ ಇದನ್ನು ಕ್ಲಿಕ್ ಮಾಡ್ತೀನಿ. ಇದನ್ನು ಕ್ಲಿಕ್ ಮಾಡಿದಾಗ ನನಗೇನು ಬರುತ್ತೆ, ಸೊ ಇದೆಲ್ಲ ಚೆಕ್ ಆಗುತ್ತೆ. ಸೊ ಏನೇನು ಚೆಕ್ ಆಗುತ್ತೆ, ಇದು ಹೆಂಗೆ ವರ್ಕ್ ಆಗುತ್ತೆ ಈ ಎಕ್ಸ್ಟೆನ್ಷನ್ನು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ. ಸೊ ಇವಾಗ ನಾನು ಏನು ಮಾಡ್ತೀನಿ, ಜಿಮೇಲ್ಗೆ ಹೋಗ್ತೀನಿ. ಸೊ ಜಿಮೇಲ್ಗೆ ಹೋಗ್ಬಿಟ್ಟು ನಾನು ಲಾಗಿನ್ ಆಗ್ತೀನಿ. ಸೊ ಲಾಗಿನ್ ಆಗಿಬಿಟ್ಟು ನಾನು ಇವಾಗ ಒಂದು ಇಮೇಲ್ ಕಂಪೋಸ್ ಮಾಡ್ತೀನಿ. ಓಕೆ. ಸೊ ನಾನು ಇಮೇಲ್ ಕಂಪೋಸ್ ಮಾಡಿದ ತಕ್ಷಣ ಇಲ್ಲಿ ಏನಾದ್ರು ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ಇಲ್ಲಿ ಗ್ರಾಮರ್ಲಿ ಈಸ್ ನೌ ಆ್ಯಕ್ಟಿವ್ ಅಂತ ಬಂತು, ನೋಡಿದ್ರಲ್ಲ? ಸೊ ಗ್ರಾಮರ್ಲಿ ಇವಾಗ ಇದು ಆ್ಯಕ್ಟಿವ್ ಆಗಿದೆ ಈ ಎಕ್ಸ್ಟೆನ್ಷನ್ನು. ಸೊ ಇವಾಗ ಈ ಎಕ್ಸ್ಟೆನ್ಷನ್ ಹೆಂಗೆ ಯೂಸ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾನು ಸಿಂಪಲಾಗಿ ಒಂದು ಮೇಲ್ ಬರೀತೀನಿ. ಓಕೆ, ಡಿಯರ್ ಮಿಸ್ಟರ್ XYZ. ನಾನು ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರು ಕೂಡ ಇದು ಆಟೋಮೆಟಿಕಲಿ ಕರೆಕ್ಟ್ ಮಾಡಿಬಿಡುತ್ತೆ, ವಿತ್ ಗ್ರಾಮ್ಯಾಟಿಕಲ್ ಇಶ್ಯೂಸ್ ಇದ್ರೂ ಕೂಡ. ಐ ಆಮ್ ಸೂಪರ್. ಇಲ್ಲಿ ನೋಡಿ, ನನಗಿಲ್ಲಿ ಸ್ಪೆಲ್ಲಿಂಗ್ ಕೂಡ ಸಿಗ್ತದೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದೆ ನಾನು, ಆಮೇಲೆ ಇಲ್ಲೂ ಕೂಡ ನನಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೆ. ಇಲ್ಲ ನನಗೆ ಹಂಗೆ ಸ್ಪೆಲ್ಲಿಂಗ್ ಕರೆಕ್ಟ್ ಕೂಡ ಮಾಡ್ಕೊಂಡ್ಬಿಡ್ಬೋದು. that I am selected in
one of in one of the national championship. ಈ ಥರ ಇವಾಗ ಇಲ್ಲಿ ಚಾಂಪಿಯನ್ಶಿಪ್ ಆಫ್, ನೋಡಿ ಇಲ್ಲಿ ನನಗೆ ಆಲ್ರೆಡಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಬಂತು, ಇಲ್ಲಿ ಆಟೋಮೆಟಿಕ್ ಆಗಿ ನನಗೆ ಗ್ರಾಮರ್ಲಿ ಕೂಡ ಇದು ಸಿಕ್ತು. ಆಮೇಲೆ ನನಗೆ ನೋಡಿ ಇಲ್ಲಿ ಇವಾಗ ಇನ್ನಿದೆ ಇಲ್ಲಿ, ಸೊ ಇದನ್ನು ನಾನು ಫಾರ್ ಮಾಡಬೇಕು. ಸೊ ಈ ಥರ ಈ ಎಕ್ಸ್ಟೆನ್ಷನ್ ವರ್ಕ್ ಆಗುತ್ತೆ. ಸಖತ್ತಾಗಿದೆಯಲ್ಲ ಎಕ್ಸ್ಟೆನ್ಷನ್ನು, ಆ್ಯಂಡ್ ತುಂಬ ಸಿಂಪಲ್ಲು. ಸೊ ಈ ಥರ ಎಕ್ಸ್ಟೆನ್ಷನ್ಸು ಇವಾಗ ನಾವು ತುಂಬಾ ಇದೆ. ಕ್ರೋಮ್ ವೆಬ್ ಸ್ಟೋರಲ್ಲಿ ತುಂಬಾ ಎಕ್ಸ್ಟೆನ್ಷನ್ಸ್ನ ನೀವು ಇನ್ಸ್ಟಾಲ್ ಮಾಡ್ಕೊಬೋದು, ಯೂಸ್ ಮಾಡ್ಕೊಬೋದು. ಇವಾಗ ಇದೇ ರೀತಿ ಒಂದು ಬೇರೆ ಎಕ್ಸ್ಟೆನ್ಷನ್ ತೋರಿಸ್ತೀನಿ. ಸೊ ಬನ್ನಿ ಇವಾಗ. ಸೊ ಇನ್ನೊಂದು ಟ್ಯಾಬ್ಗೆ ಹೋಗ್ತೀನಿ. ಇನ್ನೊಂದು ಟ್ಯಾಬ್ಗೆ ಹೋಗ್ಬಿಟ್ಟು ಇವಾಗ ಇನ್ನೊಂದು ಎಕ್ಸ್ಟೆನ್ಷನ್ನ ನಾನು ಇವಾಗ ಇನ್ಸ್ಟಾಲ್ ಮಾಡ್ಕೊತೀನಿ. ಇವಾಗ ನಾನು ಗೂಗಲ್ಗೆ ಹೋಗ್ಬಿಟ್ಟು ಕಲರ್ ಪಿಕರ್ ಅಂತ ತೊಗೊತೀನಿ. ಕಲರ್ ಪಿಕರ್ ಕ್ರೋಮ್ ಎಕ್ಸ್ಟೆನ್ಷನ್ ಅಂತ ಸರ್ಚ್ ಮಾಡ್ತೀನಿ. ಸೊ ಇಲ್ಲಿ ನನಗೆ ಬಂತಿಲ್ಲಿ ಕಲರ್ ಜಿಲಾ ಬಂತು. ಸೊ ಕಲರ್ ಪಿಕ್ಕರ್ ಅಂತ ಬಂದಿದೆ ಇಲ್ಲಿ. ಈ ಎಕ್ಸ್ಟೆನ್ಷನ್ನ ಕೂಡ ನಾನು ಇವಾಗ ಕ್ರೋಮ್ಗೆ ಆ್ಯಡ್ ಮಾಡ್ಕೊತೀನಿ. ಸೊ ಇದು ಇನ್ಸ್ಟಾಲ್ ಆಗಿದೆ ಇವಾಗ. ಸೊ ಇವಾಗ ನಾನು ಇದನ್ನು ಮತ್ತೆ ಹೋಗ್ಬಿಟ್ಟು ಪಿನ್ ಮಾಡ್ಕೊತೀನಿ. ಪಿನ್ ಮಾಡ್ಕೊಂಡಿದ ತಕ್ಷಣ ನನಗೆ ಇಲ್ಲಿ ಟಾಪ್ ಬಾರಲ್ಲಿ ಬರುತ್ತೆ. ಈ ಕಲರ್ ಪಿಕ್ಕರ್ ನನಗೆ ಏನಕ್ಕೆ ಯೂಸ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ನಿಮ್ಗೆ ಯಾಕೆ ಕಲರ್ ಕೋಡ್ ಬೇಕು ಇಮ್ಮಿಡಿಯೇಟಾಗಿ ಎಲ್ಲ ಸಿಕ್ಬಿಡುತ್ತೆ ಇಮ್ಮಿಡಿಯೇಟಾಗಿ. ನೋಡಿ ಇವಾಗ ನಾನು ಇಲ್ಲಿ ಗ್ರೀನ್ ಕಲರಲ್ಲಿ ಇದ್ದೀನಿ. ಇಲ್ಲಿ ಗ್ರೀನ್ ಕಲರ್ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಇದು ಎಕ್ಸಾಡೆಸಿಮಲ್ ಕಲರ್ ಕೋಡ್ ಇದು. ಸೊ ಈ ಥರ ಎಕ್ಸ್ಟೆನ್ಷನ್ಸ್ ತುಂಬಾ ಇರ್ತವೆ. ಮತ್ತು ಇವಾಗ ಇನ್ನೊಂದು ಎಕ್ಸ್ಟೆನ್ಷನ್ ತೋರಿಸ್ತೀನಿ. ಸೊ ಇಲ್ಲಿ ಹೋಗ್ಬಿಟ್ಟು ಇಮೇಲ್ ಎಕ್ಸ್ಟ್ರಾಕ್ಟರ್ ಕ್ರೋಮ್ ಎಕ್ಸ್ಟೆನ್ಷನ್ ಅಂತ ತೊಗೊತೀನಿ. ಇಮೇಲ್ ಎಕ್ಸ್ಟ್ರಾಕ್ಟರ್ ಅಂತ ಇದೆ ಇಲ್ಲಿ. ಸೊ ತುಂಬ ಪವರ್ಫುಲ್ ಎಕ್ಸ್ಟೆನ್ಷನ್ ಇದು, ಇಮೇಲ್ ಎಕ್ಸ್ಟ್ರಾಕ್ಟರ್ ಅಂದ್ಬಿಟ್ಟು. ಇದನ್ನು ಮತ್ತೆ ಆ್ಯಡ್ ಟು ಕ್ರೋಮ್ ಅಂತ ಕೊಡ್ತೀನಿ. ಸೊ ಮತ್ತೆ ಇಲ್ಲಿ ಹೋಗ್ಬಿಟ್ಟು ಇದನ್ನು ಇಮೇಲ್ ಎಕ್ಸ್ಟ್ರಾಕ್ಟರ್ನ ಪಿನ್ ಮಾಡ್ತೀನಿ. ಸೊ ಇವಾಗ ಇಮೇಲ್ ಎಕ್ಸ್ಟ್ರಾಕ್ಟರ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಲಿಸ್ಟ್ ಆಫ್ ಕಂಪನೀಸ್ ಅಂತ ಹಾಕ್ತೀನಿ. ಲಿಸ್ಟ್ ಆಫ್ ಕಂಪನೀಸ್ ಅಂತ ಗೂಗಲಲ್ಲಿ ಸುಮ್ಮನೆ ಹಿಂಗೆ ಕೊಡ್ತೀನಿ. ಓಕೆನಾ? ಸೊ ಇವಾಗ ನಾನು ಇಲ್ಲಿ ಏನು ಮಾಡ್ತೀನಿ, ಇಮೇಲ್ ಎಕ್ಸ್ಟ್ರಾಕ್ಟರ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ 1 ಅಂತ ತೋರಿಸ್ತಾ ಇದೆ. ಸೊ ಈ ಲಿಸ್ಟಲ್ಲಿ ಒಂದು ಇಮೇಲ್ ಇದೆ ನೋಡಿ, ಈ ಇಮೇಲ್ ತಂಗೆ ಸಿಕ್ತು. ಸೊ ಇವಾಗ ನಾನು ಇಮೇಲ್ಸ್ ನನಗೆ ಲಿಸ್ಟ್ ಆಫ್ ಇಮೇಲ್ಸ್ ಅಂತ ಕೊಡ್ತೀನಿ. ಸೊ ಇಲ್ಲೆಲ್ಲಾದರೂ ನನಗೆ ಈ ಇಮೇಲ್ಸ್ ಏನಾದ್ರು ಕಾಣಿಸುತ್ತಾ ನೋಡೋಣ. ಸೊ ಇಲ್ಲಿ ನೋಡ್ಬೋದು ನೀವು 5 ಅಂತ ತೋರಿಸ್ತಾ ಇದೆ. 5 ಇಮೇಲ್ಸ್ ಬಂತು. ಸೊ ನೋಡೋದ್ರಲ್ಲ. ಸೊ ಇಷ್ಟು ಇಮೇಲ್ಸ್ನ ನಾನು ಕಾಪಿ ಮಾಡ್ಕೊಬೋದು ಡೈರೆಕ್ಟಾಗಿ. ಆಮೇಲೆ ಇದನ್ನು ನಾನು ಯಾರಿಗಾದ್ರೂ ಮೇಲ್ ಕಳ್ಸ್ಕೊಬೋದು. ಸಖತ್ತಲ್ಲ, ಒಂದು ಕ್ಲಿಕ್ಕಲ್ಲಿ ನಿಮಗೆ ಇಡೀ ಪೇಜಲ್ಲಿರೋ ಇಮೇಲ್ಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಿಬಿಡುತ್ತೆ. ಸಖತ್ತಾಗಿದೆಯಲ್ಲ ಈ ಎಕ್ಸ್ಟೆನ್ಷನ್ಸ್. ಇನ್ನೊಂದು ಎಕ್ಸ್ಟೆನ್ಷನ್ ಹೇಳ್ಕೊಡ್ತೀನಿ ಇವಾಗ. ಇದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ಐ ಪಿ ಎಲ್ ಸ್ಕೋರ್ ಕ್ರೋಮ್ ಎಕ್ಸ್ಟೆನ್ಷನ್ ಅಂತ ಹಾಕ್ತೇನೆ. ಸೊ ಇಲ್ಲಿ ನೋಡೋಣ ಏನು ಇದಕ್ಕೆ ಸಿಗುತ್ತೋ ಇಲ್ಲವೋ ಅಂತ. ಕ್ರೋಮ್ ಎಕ್ಸ್ಟೆನ್ಷನ್ಸ್, ಸೊ ಲೈವ್ ಗೇಮ್ ಎಕ್ಸ್ಟೆನ್ಷನ್ಸ್ ಅಂತ ಇದೆ. ಸೊ ಆ್ಯಡ್ ಟು ಕ್ರೋಮ್ ಕೊಡ್ತೀನಿ. ಎಕ್ಸ್ಟೆನ್ಷನ್ ಆ್ಯಡ್ ಮಾಡಿದೆ. ಸೊ ಮತ್ತೆ ಇಲ್ಲಿ ಹೋಗ್ಬಿಟ್ಟು ಆ್ಯಡ್ ಆಗಿದೆ. ಇವಾಗ ಮತ್ತೆ ಇಲ್ಲಿ ಹೋಗ್ಬಿಟ್ಟು ಇದನ್ನು ಪಿನ್ ಮಾಡ್ತೀನಿ. ಇದು ಪಿನ್ ಮಾಡಿದ ತಕ್ಷಣ ನನಗೆ ನೋಡೋಣ ಇಲ್ಲಿ ಏನೇನೋ ಸಿಗ್ತಾ ಇದೆ ನನಗೆ. ಸ್ಕೋರ್ಸ್ಗೆ ಹೋಗೋಣ. ಇಲ್ಲಿ ತುಂಬ ಥರ ಸ್ಕೋರ್ಸ್ ಎಲ್ಲ ಕಾಣಿಸ್ತಾ ಇದೆ ನನಗಿಲ್ಲಿ.
ನ್ಯೂಸಸ್ಸಿಗೆ ಹೋಗ್ಬೋದು, ವೀಡಿಯೋಸ್ಗೆ ಹೋಗ್ಬೋದು. ಈ ಥರ ತುಂಬ ಎಕ್ಸ್ಟೆನ್ಷನ್ಸ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಸ್ಕೋರ್ಸ್ ಕೂಡ ನೋಡ್ಬೋದು, ಎಲ್ಲ ಮಾಡ್ಬೋದು. ಇದನ್ನು ಹೆಂಗೆ ಅಪ್ಪ ಇವಾಗ ನನಗೆ ಎಕ್ಸ್ಟೆನ್ಷನ್ ಬೇಡ, ನಾನು ಇವಾಗ ಇದನ್ನು ಡಿಲೀಟ್ ಮಾಡಬೇಕು, ಏನು ಮಾಡೋದು ಇವಾಗ? ಸಿಂಪಲ್. ಸೊ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಎಕ್ಸ್ಟೆನ್ಷನ್ಸ್ ಅನ್ನೋ ಐಕಾನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮ್ಯಾನೇಜ್ ಎಕ್ಸ್ಟೆನ್ಷನ್ಸ್ ಅಂತ ಹೋಗಿ. ಇಲ್ಲೇ ಸಿಗುತ್ತೆ, ನೀವೇನೇನು ಎಕ್ಸ್ಟೆನ್ಷನ್ಸ್ ಆ್ಯಡ್ ಮಾಡಿರ್ತೀರ ಪ್ರತಿಯೊಂದೂ ನೀವು ಇಲ್ಲೇ ನೋಡ್ಬೋದು, ಇಲ್ಲೇ ಮ್ಯಾನೇಜ್ ಮಾಡ್ಬೋದು. ಸೊ ಇವಾಗ ನಾನೇನು ಮಾಡ್ತೀನಿ, ಇವಾಗ 365 ಸ್ಕೋರ್ಸ್ ಅಂತಿದೆ, ಇದನ್ನು ನಾನು ಡಿಆಕ್ಟಿವೇಟ್ ಮಾಡಿದೆ. ನಾನು ತೆಗ್ದಿಲ್ಲ, ರಿಮೂವ್ ಮಾಡಿಲ್ಲ, ಬರೀ ಡಿಆಕ್ಟಿವೇಟ್ ಮಾಡಿದೆ. ಮತ್ತೆ ಬೇಕಾದ್ರೆ ನಾನು ಆ್ಯಡ್ ಮಾಡ್ಕೊಬೋದು. ಸೊ ಡಿಆಕ್ಟಿವೇಟ್ ಮಾಡಿದೆ, ಇಲ್ಲಿ ಹೋಗ್ತಿದೆ. ಮತ್ತೆ ಇಲ್ಲಿ ಆ್ಯಡ್ ಮಾಡಿದೆ, ಇಲ್ಲಿ ಮತ್ತೆ ಬಂತಿಲ್ಲಿ. ಸೊ ಇವಾಗ ಇದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡ್ತೀನಿ. ಸೊ ರಿಮೂವ್ ಕಂಪ್ಲೀಟಾಗಿ ಕ್ರೋಮ್ ಎಕ್ಸ್ಟೆನ್ಷನ್ಸಿಂದ ಹೊಟ್ಟೋಯ್ತದ್ದು. ಇವಾಗ ಅರ್ಥ ಆಯ್ತಲ್ಲ ಫ್ರೆಂಡ್ಸ್, ಈ ಕ್ರೋಮ್ ಎಕ್ಸ್ಟೆನ್ಷನ್ಸ್ ಹೆಂಗೆ ಯೂಸ್ ಆಗುತ್ತೆ ಅಂತ. ಇದೊಂದು ಸಿಂಪಲ್ ಎಕ್ಸಾಂಪಲ್ಸ್ ತೋರಿಸಿದ್ದೀನಿ. ಆಮೇಲೆ ನಿಮಗೆ ಡೀಟೇಲಾಗಿ ಒಂದೊಂದು ಎಕ್ಸ್ಟೆನ್ಷನ್ನು, ತುಂಬ ಎಕ್ಸ್ಟೆನ್ಷನ್ಸ್ ಇದೆ, ಇಂಪಾರ್ಟೆಂಟ್ ಆಗಿರೋ ಎಕ್ಸ್ಟೆನ್ಷನ್ಸು, ನಿಮಗೆ ಡೈಲಿ ಯೂಸ್ ಆಗೋ ಎಕ್ಸ್ಟೆನ್ಷನ್ಸ್ನ ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.